ಕಬ್ಬು ಹೋರಾಟ ತಾರಕಕ್ಕೇರಿದ್ದು ಪೊಲೀಸರ ಮೇಲೆಯೇ ರೈತರು ಕಲ್ಲು ತೂರಾಟ ನಡೆಸಿದ್ದಾರೆ. ಬೆಳಗಾವಿಯ ಹತ್ತರಗಿ ಟೋಲ್ ಬಳಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದೆ. ಹೆದ್ದಾರಿಗೆ ನುಗ್ಗೋದಕ್ಕೆ ರೈತರು ಪ್ರತಿಭಟನೆ ಮಾಡ್ತಾ ನುಗ್ಗುತ್ತಾರೆ. ಅವರನ್ನ ತಡೆಯೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾರೆ. ಆಗ ಪೊಲೀಸರ ವಿರುದ್ಧನೇ ಸಿಟ್ಟಿಗೆದ್ದ ರೈತರು ಕಲ್ಲು ತೂರಿದ್ದಾರೆ. ಹೋರಾಟಗಾರರು ಕಬ್ಬಿಗೆ ಬೆಲೆ ನಿಗದಿಗೆ ಆಗ್ರಹಿಸಿ ಹತ್ತರಗಿ ಟೋಲ್ ಬಳಿ ಪ್ರತಿಭಟನೆ ನಡೆಸ್ತಾ ಇರ್ತಾರೆ. ರೈತರ ಹೋರಾಟ ತಡೆಯೋದಕ್ಕೆ ಪೊಲೀಸರು ಮುಂದಾದಾಗ ಸಿಟ್ಟಿಗೆದ್ದು ಕಲ್ಲು ತೂರಾಟ ನಡೆಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಹತ್ತರಗಿ ಟೋಲ್ ಬಳಿಯ ದೃಶ್ಯ ಇದು. ಕಲ್ಲುಗಳನ್ನ ಬೀಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಯಾವಾಗ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಕ್ಕೆ ರೈತರು ಮುಂದಾಗ್ತಾರೋ ಆಗ ಅದನ್ನ ತಡೆಯೋದಕ್ಕೆ ಪೊಲೀಸರು ಬರ್ತಾರೆ. ಸಿಟ್ಟುಗೊಂಡ ಪ್ರತಿಭಟನಾಕಾರರು ಕಲ್ಲು ತೂರ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಹತ್ತರಗಿ ಪೋಸ್ಟ್ ಬಳಿ, ಹತ್ತರಗಿ ಟೋಲ್ ಬಳಿಯ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಕಲ್ಲು ಬೀಸ್ತಾ ಇದ್ದಾರೆ. ಪೊಲೀಸರ ಕಡೆಗೆ ಪ್ರತಿಭಟನಾ ನಿರತರು ಕಲ್ಲು ಬೀಸ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಬಹಳ ಸಮಯದ ಕಾಲ ಒಂದು ದೊಡ್ಡ ಹೈ ಡ್ರಾಮಾ ಇಲ್ಲಿ ನಡೆಯಿತು. ಪ್ರತಿಭಟನೆ ನಿಯಂತ್ರಣ ಮಾಡೋದಕ್ಕೆ ಬಂದ ಪೊಲೀಸರಿಗೆ ಕಲ್ಲು ತೂರಾಟದ ಏಟು ಬಿತ್ತು. ಅಲ್ಲಿನ ಬಸ್ಗಳು, ಅಲ್ಲಿದ್ದ ವಾಹನಗಳು, ಪೊಲೀಸರ ವಾಹನಗಳು ಕಲ್ಲೇಟಿಗೆ ತುತ್ತಾದವು. ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದವರು ರೈತ ಸಂಘಟನೆಯವರಲ್ಲ. ರೈತರ ಹೋರಾಟ ದಿಕ್ಕು ತಪ್ಪಿಸೋ ಕುತಂತ್ರ ಇದು ಕಿಡಿಗೇಡಿಗಳ ಕೃತ್ಯ ಅಂತ ರೈತ ಸಂಘದ ಅಧ್ಯಕ್ಷ ಶಶಿಕಾಂತ್ ಹೇಳಿಕೆ ಕೊಟ್ಟಿದ್ದಾರೆ. ಹತ್ತರಗಿ ಟೋಲ್ ಬಳಿ ಶಶಿಕಾಂತ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಕಿಡಿಗೇಡಿಗಳ ಕೃತ್ಯ, ಇದು ರೈತ ಹೋರಾಟ ಅಲ್ಲ, ನಮ್ಮದು ಶಾಂತ ರೀತಿಯ ಹೋರಾಟ ಅಂದಿದ್ದಾರೆ. ನಮ್ಮ ಗಟ್ಟಿಯಾದ ಹೋರಾಟದ ದಿಕ್ಕು ತಪ್ಪಿಸೋ ಕುತಂತ್ರ ನಡೆದಿದೆ. ಕಲ್ಲು ತೂರಾಟ ನಡೆಸಿದ ಕಿಡಿಗೇಡಿಗಳನ್ನ ತಕ್ಷಣ ಅರೆಸ್ಟ್ ಮಾಡಬೇಕು. ನಮ್ಮದು ಶಾಂತ ರೀತಿಯ ಹೋರಾಟ, ಹಿಂಸಾತ್ಮಕ ಪ್ರತಿಭಟನೆ ಅಲ್ಲ ಅಂದಿದ್ದಾರೆ. ಸರ್ಕಾರ ಕೂಡಲೇ ಕಬ್ಬಿಗೆ ದರ ನಿಗದಿ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ಕಲ್ಲು ತೂರಾಟ ಘಟನೆ ನಡೆದಿದೆ ಅಂತ ಹತ್ತರಗಿ ಟೋಲ್ ಬಳಿ ರೈತ ನಾಯಕ ಶಶಿಕಾಂತ್ ಹೇಳಿಕೆ ಕೊಟ್ಟಿದ್ದಾರೆ. ಟೋಲ್ನಲ್ಲಿ ಏನು ನಮ್ಮ ರೈತ ಸಂಘಟನೆಯವರು ಮಾಡ್ತಾ ಇದ್ರು ಇವತ್ತು ಹೋರಾಟವನ್ನ, ರಸ್ತೆ ತಡೆದು ಹೋರಾಟ ಮಾಡ್ತಾ ಇದ್ರು. ಅಲ್ಲಿ ಕಲ್ಲು ತೂರಾಟ ಆಗಿದಂಥ ಮಾಧ್ಯಮಗಳ ಮೂಲಕ ಸುದ್ದಿಯನ್ನು ನೋಡ್ತಾ ಇದ್ದೀನಿ. ದಯವಿಟ್ಟು ನಾನು ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಕಲ್ಲು ತೂರಾಟ ಮಾಡಿದವರು ಯಾರೂ ಕೂಡ ನಮ್ಮ ರೈತ ಸಂಘಟನೆಯವರಲ್ಲ. ಯಾರೋ ಕಿಡಿಗೇಡಿಗಳು ಈ ಗಟ್ಟಿಯಾದ ಹೋರಾಟವನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಮಾಡ್ತಕ್ಕಂಥ ಕಾರ್ಯ ಕುತಂತ್ರ ಆಗ್ತಾ ಇದೆ. ದಯವಿಟ್ಟು ನನ್ನ ಸಂಘಟನೆ ಪರವಾಗಿ ತಮಗೆ ಕ್ಷಮೆ ಕೇಳ್ಕೊತೀನಿ. ಯಾರೂ ಕೂಡ ಕಲ್ಲು ತೂರಾಟ ಮಾಡಿಲ್ಲ. ಯಾರೋ ಕಿಡಿಗೇಡಿ ಮಾಡಿದಾರಲ್ಲ ಅವ್ರನ್ನ ಅರೆಸ್ಟ್ ಮಾಡಿರಿ. ಆದರೆ ಸಂಘಟನೆಯವರು ನಾವು ಸಿದ್ಧಾಂತ ಏನಿದೆ ಅಂದರೆ ಶಾಂತಿಯುತವಾಗಿ ನೋಡ್ತಾ ಇದ್ದೀರಿ ತಾವೆಲ್ಲ, ರಾಜ್ಯದ ಜನತೆ 9 ದಿನಗಳಿಂದ ನಿರಂತರವಾಗಿ ಶಾಂತಿಯುತವಾಗಿ 5-6 ಲಕ್ಷ ಜನ ಸೇರಿದ್ರು ಸಹಿತ ನಮ್ಮದು ಯಾವುದೇ ಸಾರ್ವಜನಿಕ ಆಸ್ತಿ ಆಗಲಿ, ಸಾರ್ವಜನಿಕ ತೊಂದರೆ ಕೊಡಲಾರ್ದ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ನಮ್ಮದು ಮುಂದೆ ಕೂಡ ಇದೇ ರೀತಿಯಾಗಿರ್ತದೆ. ನಾವು NH4 ಬಂದ್ ಮಾಡಿದರೂ ಸಹಿತ ಯಾವುದೇ ಸರ್ಕಾರಿ ಆಸ್ತಿಗೆ ಹಾನಿ ಮಾಡೋದಿಲ್ಲ, ಟೀಕೆ ಮಾಡೋದಿಲ್ಲ, ಅಧಿಕಾರಿಗಳ ಕಲ್ಲು ತೂರಾಟ ಮಾಡೋದಿಲ್ಲ. ನಮ್ಮದು ನಂಜುಂಡ ಸ್ವಾಮಿಯವರ ತತ್ವ ಸಿದ್ಧಾಂತದ ಮೇರೆಗೆ ಇರ್ತಕ್ಕಂಥ ಹೋರಾಟ ಇದೆ. ಅದಕ್ಕೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ, ಇದು ಪ್ರಕ್ಷುಬ್ಧ ವಾತಾವರಣಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಈ ಹೋರಾಟವನ್ನು ಮುಗಿಸಬೇಕು ಅಂತಂದರೆ ಈಗಿಂದೀಗಲೇ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ದರ ನಿಗದಿ ಮಾಡಿಕೊಂಡು ಗುರ್ಲಾಪುರ ವೇದಿಕೆಗೆ ಸಕ್ಕರೆ ಸಚಿವರನ್ನು ಕಳಿಸ್ಬೇಕಂತೇಳಿ ನಾನು ಎಲ್ಲ ಅನ್ನದಾತರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಸರ್, ಇದು ರಾಜಕಾರಣ ಸೇರಿಕೊಳ್ತಾ ಇದೆ. ನಿಜವಾಗ್ಲೂ ನಿಮ್ಗೆ ಹೇಳ್ತಾ ಇದ್ದೀನಿ, ವಿನಂತಿ ಮಾಡ್ಕೊಳ್ತೀನಿ. ಜಿಲ್ಲೆಯೊಳಗೆ ಈ ರಾಜಕಾರಣಿಗಳನ್ನು ಮುರಿದು ಒಂದು ಪ್ರಭಾವಿ ಶಕ್ತಿ ರೈತ ಸಂಘಟನೆ, ಅನ್ನದಾತ, ಪಕ್ಷಾತೀತ, ಜಾತ್ಯತೀತವಾಗಿ ತಯಾರಾದದ್ದನ್ನು ನೋಡಿ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ರಾಜಕಾರಣಿಗಳಿಗೆ. ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಅನ್ನದಾತನ ಮೇಲೆ ಮೋಸ ಮಾಡಬೇಡ್ರಿ, ಈ ಹೋರಾಟಗಾರ ಮ್ಯಾಗ ಮೋಸ ಮಾಡಿರಬೇಡ್ರಿ. ಇದು ಪಾಪ ಪರಿತಾಪ ಏನದ ನಿಮ್ಮ ಮನೆತನಕ್ಕೆ ಹತ್ತದ. ಅದಕ್ಕಾಗಿ ರೈತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.